ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, ನಾವು ಸ್ವಿಂಗ್ ಟ್ರೇಡಿಂಗ್ ಇಂದ ನಾವು ಈಕ್ವಿಟಿಯಲ್ಲಾಗಲಿ ಎಫ್ ಎಂಡ್ ಆಗಲಿ ನಾವು ದುಡ್ಡು ಮಾಡ್ಬೋದಾ ಮಾಡೋಕ್ಕಾಗಲ್ವಾ ಅನ್ನೋದನ್ನ ನಾವು ನೋಡೋಣ. ಫಸ್ಟ್ ಆಫ್ ಆಲ್ ನಾನು ಬಂದ್ಬಿಟ್ಟು ಇಲ್ಲಿ ಇದು ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ತೊಗೊಂಡಿರೋದು. ಈ ಸ್ಟಾಕ್ಸ್ ಎಲ್ಲ ನಾನು ಬಂದ್ಬಿಟ್ಟು ಆಲ್ರೆಡಿ ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪಾಪ್ಯುಲರ್ ಸ್ಟಾಕ್ ಫಾರ್ ಸ್ವಿಂಗ್ ಟ್ರೇಡಿಂಗ್ ಅಂತ 14ನೇ ತಾರೀಕು ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಯಾರೆಲ್ಲ ನೋಡಿಲ್ವೋ ಅಲ್ಲಿ ಹೋಗಿ ನೋಡಿ. ಅದಾದಮೇಲೆ ಬಂದ್ಬಿಟ್ಟು ಈ ಸ್ಟಾಕ್ಸಿಂದ ನಾವೆಲ್ಲ ಹೇಗೆ ಲಾಭ ಮಾಡ್ಬೋದಿತ್ತು, ಮಾಡೋಕ್ಕಾಗ್ತಾ ಇಲ್ವಾ ಅದ್ರ ಬಗ್ಗೆ ನೋಡೋಣ. ಮತ್ತು ಸ್ವಿಂಗ್ ಟ್ರೇಡಿಂಗ್ ಈಕ್ವಿಟಿಯಲ್ಲಿ ಟ್ರೇಡ್ ಮಾಡೋದು ತುಂಬ ಒಳ್ಳೆಯದಾಗುತ್ತಾ ಅದ್ರ ಬಗ್ಗೆನೂ ಡಿಸ್ಕಷನ್ ಮಾಡೋದು. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ಬೋದು, ಇಲ್ಲಿ ಆಪ್ಷನಲ್ಲಿ ನಾವು ಟ್ರೇಡ್ ಮಾಡಿದ್ದೀವಿ. ಇಲ್ಲಿ ಆಪ್ಷನಲ್ಲಿ ನಾವು ಟ್ರೇಡ್ ಮಾಡಿದಾಗ ಇಲ್ಲಿ ನೋಡ್ಬೋದು LTIM ಬಂದ್ಬಿಟ್ಟು ನಮ್ಮ ಸ್ಟಾಪ್ ಲಾಸ್ ಇಟ್ಟಾಯಿತು 18ನೇ ತಾರೀಕು. ಆದರೆ HDFC ಬ್ಯಾಂಕ್ ಬಂದ್ಬಿಟ್ಟು 18,700 ಪ್ರಾಫಿಟ್ ಕೊಟ್ಟಿದೆ. ಅದೇ ರೀತಿ ವೋಲ್ಟಾಸಲ್ಲಿ 1,500 ಮತ್ತು ಟೆಕ್ ಮಹೇಂದ್ರ ಸ್ಟಾಪ್ ಲಾಸ್ ಇಟ್ಟಾಯಿತು 18ನೇ ತಾರೀಕು. ಮತ್ತು ಟಾಟಾ ಪವರ್ ಬಂದ್ಬಿಟ್ಟು 6,750 ಪ್ರಾಫಿಟ್ಟು. ಮತ್ತು ಬಜಾಜ್ ಆಟೋ ಬಂದ್ಬಿಟ್ಟು 9,525 ಮತ್ತು ನೌಕರಿ ಬಂದ್ಬಿಟ್ಟು 6,750 ಲಾಸ್ ಆಗಿದೆ. ಓಕೆ, ಇದು ಬಂದ್ಬಿಟ್ಟು ನಾನು ನಿಮಗೆ ಬಂದ್ಬಿಟ್ಟು ಇದರಿಂದ ಲಾಭ ನಷ್ಟ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇದನ್ನು ಹಾಕಿಲ್ಲ. ಆ್ಯಕ್ಚುಲಿ ಇದು ಮೇನ್ ನಿಮ್ಗೆ ಹಾಕಿರೋದು ಪ್ರೀಮಿಯಮಲ್ಲಿ ಕೂಡ ಆಪ್ಷನಲ್ಲೂ ಕೂಡ ಹೇಗೆ ಪ್ರೈಸ್ ಎಲ್ಲ ಬಿಹೇವ್ ಮಾಡುತ್ತೆ ಮತ್ತು ಯಾವ ರೀತಿ ಇದರಿಂದ ನಮಗೆ ಎಷ್ಟೊಂದು ನಷ್ಟ ಆಗುತ್ತೆ ಮತ್ತು ಲಾಭ ಆಗುತ್ತೆ ಅನ್ನೋದನ್ನ ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲೇನ್ ಎಜುಕೇಷನ್ ಪರ್ಪಸ್ಗಾಗಿ. ಇದು ಪೇಪರ್ ಟ್ರೇಡಿಂಗ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ, ಇದು ಪೇಪರ್ ಟ್ರೇಡಿಂಗ್ ಥರ ನೋಡಿ. ಇದರಲ್ಲಿ ಕೂಡ ನೋಡಿ, ಇಲ್ಲಿ LTIM ಅಲ್ಲಿ 120 ರೂಪಾಯಿಗೆ ನಾವು ಸ್ಟಾಪ್ ಲಾಸ್ ಇಟ್ಟಿದ್ವಿ. ಬಟ್ ಅಲ್ಲಿ ನಮಗೆ 110 ರೂಪಾಯಿಗೆ ನಮಗೆ ಸ್ಟಾಪ್ ಲಾಸ್ ತೊಗೊಂಡಿದ್ವಿ. ರೀಸನ್ ಏನಂತಂದರೆ ಇದು ಯಾವಾಗ ಗ್ಯಾಪ್ ಅಪ್ ಅಲ್ಲಿ ಸ್ಪಾಟ್ ಪ್ರೈಸಲ್ಲಿ ಏನಾಗಿದ್ರು ಕೂಡ ಇಲ್ಲಿ ಪ್ರೀಮಿಯಮಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು 120ಕ್ಕೆ ಓಪನ್ ಆಗಿ ಮ್ಯಾನ್ಯಲ್ ಆಗಿ ಎಕ್ಸಿಟ್ ಮಾಡುವಾಗ 110 ರೂಪಾಯಿಗೆ ಆಗುತ್ತೆ. ಓಕೆ, ಈ ರೀತಿ ಇದರಲ್ಲಿ ಬಂದ್ಬಿಟ್ಟು ಸ್ಟಾಪ್ ಲಾಸ್ ಇಟ್ಟಾಗಿರೋದು 21,600, ಪ್ರಾಫಿಟ್ ಬಂದಿರೋದು 36,500. ಬಟ್ ನೆಟ್ ಪ್ರಾಫಿಟ್ ಬಂದ್ಬಿಟ್ಟು 14,000. ಇದು ಎಫ್ ಆ್ಯಂಡ್ ಅಲ್ಲಿ ಮಾಡಿರೋದು. ಬಟ್ ಕೆಲವರಿಗೆ ಎಫ್ ಆ್ಯಂಡ್ ಬಂದ್ಬಿಟ್ಟು ಮಾಡೋಕ್ಕೆ ಇಷ್ಟ ಇರಲ್ಲ. ಏನಕ್ಕಂದ್ರೆ ರಿಸ್ಕ್ ಅತಿ ಹೆಚ್ಚಿರುತ್ತೆ, ಲಾಭನೂ ಹೆಚ್ಚಿರುತ್ತೆ, ರೈಟ್? ಅವರೆಲ್ಲ ಈಕ್ವಿಟಿಯಲ್ಲಿ ಹೇಗೆಲ್ಲ ಟ್ರೇಡ್ ಮಾಡ್ಬೋದು ಅಂತ ನೋಡ್ಬೋದು. ಇಲ್ಲಿ LTIM ನಾವು 14ನೇ ತಾರೀಕು ತೊಗೊಂಡ್ವಿ. ಇಲ್ಲಿ ಈಕ್ವಿಟಿಯಲ್ಲಿ ಟ್ರೇಡ್ ಮಾಡಿದರೆ ಹೋಲ್ಡ್ ಮಾಡ್ಬೋದಿತ್ತು, ಬಟ್ ಎಫ್ ಆ್ಯಂಡ್ ಅಲ್ಲಿ ಹೋಲ್ಡ್ ಮಾಡೋಕ್ಕಾಗಲ್ಲ, ರೈಟ್? ಅದೇ ರೀತಿ HDFC ನೋಡ್ಬೋದು, 14ನೇ ತಾರೀಕು ನಾವು ತೊಗೊಂಡಿದ್ದು. ಇದನ್ನು ನೋಡಿ ಎಷ್ಟು ಮೇಲೋಗಿದೆ ಅಂತ ಈಕ್ವಿಟಿಯಲ್ಲಿ. ಮತ್ತು ವೋಲ್ಟಾಸ್ ಕೂಡ ಫ್ಲ್ಯಾಟಲ್ಲಿದೆ ಇವಾಗ. ಟೆಕ್ ಮಹೇಂದ್ರ ನೋಡಿ ಎಷ್ಟು ಮೇಲೆ ಹೋಗಿದೆ. 14ನೇ ತಾರೀಕು ನಾವು ಇಲ್ಲಿ ತೊಗೊಂಡಿದ್ದು, ಇವಾಗ ಮೇಲಿದೆ. ಮತ್ತು ಟಾಟಾ ಪವರು ನೋಡ್ಬೋದು, ಟಾಟಾ ಪವರ್ 14ನೇ ತಾರೀಕು ಇಲ್ಲಿ ನಾವು ತೊಗೊಂಡಿರೋದು, ಇಲ್ಲಿ ಮೇಲೋಗಿದೆ. ಅದೇ ರೀತಿ ಬಜಾಜ್ ಆಟೋ ನೋಡ್ಬೋದು, ನಾವು 14ನೇ ತಾರೀಕು ತೊಗೊಂಡಿರೋದು ಆಲ್ಮೋಸ್ಟ್ 200 ಮೋರ್ ದೆನ್ 200 ಪಾಯಿಂಟ್ಸ್ ಇದು ಮೇಲೋಗಿದೆ. ನೌಕರಿನೂ ನೋಡ್ಬೋದು, ನೌಕರಿ ಫ್ಲ್ಯಾಟಲ್ಲಿದೆ. ಓಕೆ, ಈ ರೀತಿ ಸ್ಟಾಕ್ಸ್ನ ಎಲ್ಲೆಲ್ಲಿ ಇಂಪಾರ್ಟೆಂಟು ಡಿಮಾಂಡ್ ಝೋನ್ ಇದೆ ಅಂತ ಈಸಿಯಾಗಿ ಕಲಿತು ನಾವು ಸ್ವಿಂಗ್ ಟ್ರೇಡಿಂಗ್ ಕಲಿತಾಗ ಖಂಡಿತವಾಗ್ಲೂ ಲಾಭ ಆಗೋದು ಅತಿ ಹೆಚ್ಚಿರುತ್ತೆ. ಆ ಕಾರಣಕ್ಕೋಸ್ಕರ ಏನಂತಂದರೆ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಬಿಟ್ಬಿಡಿ. ಇದು ಸ್ವಿಂಗ್ ಟ್ರೇಡಿಂಗ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದರೆ ವರ್ಕಿಂಗ್ ಅವ್ರಿಗೆ ಯೂಸ್ ಆಗುತ್ತೆ. ಓಕೆ, ವರ್ಕ್ ಮಾಡೋರಿಗೆ ಇಲ್ಲ ಬಿಸ್ನೆಸ್ ಮಾಡೋರಿಗೆ. ಕಾರಣ ಏನಂತಂದರೆ ಇಲ್ಲಿ ಈಕ್ವಿಟಿಯಲ್ಲಿ ಅವರು ತೊಗೊಂಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾಪ್ ಲಾಸ್ನ ಹಾಕ್ತಾ ಅವರು ಟ್ರೇಲ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಇಲ್ಲಿಷ್ಟು ದೊಡ್ಡ ಕ್ಯಾಂಡಲು HDFC ಕೆಳಗಡೆ ಬಿದ್ದರೂ ಕೂಡ ನಾವು ಹೇಗೆ ಇಲ್ಲಿ ಡಿಮಾಂಡ್ನ ಕಂಡುಹಿಡಿದ್ವಿ ಅಂತ. ನಾಟ್ ಇವನ್ ಇದು ಕೂಡ ನೋಡಿ, ವೋಲ್ಟಾಸಲ್ಲೂ ನೋಡ್ಬೋದು, ಮತ್ತು ಟೆಕ್ ಮಹೇಂದ್ರದಲ್ಲಿ ನೋಡ್ಬೋದು, ಮತ್ತು ಟಾಟಾ ಪವರ್ ನೋಡ್ಬೋದು, ಮತ್ತು ಬಜಾಜ್ ಆಟೋ ಕೂಡ ನೋಡ್ಬೋದು. ಹೇಗೆಲ್ಲ ಇಂಪಾರ್ಟೆಂಟ್ ಇಲ್ಲಿ ಎಲ್ಲನೂ ಪ್ರತಿಯೊಂದು ಲಾಭ ಆಗುತ್ತೆ ಅಂತ ಅಂದರೆ ಖಂಡಿತವಾಗಿಲ್ಲ, ನಷ್ಟ ಕೂಡ ಆಗುತ್ತೆ. ಇದು ಕೂಡ ನೆನಪಲ್ಲಿ ಇಟ್ಕೋಬೇಕಾಗಿರೋದು ತುಂಬ ಇಂಪಾರ್ಟೆಂಟು. ಆದರೆ ಕ್ಯಾಶ್ ಮಾರ್ಕೆಟಲ್ಲಿ ನಾವು ತೊಗೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿ ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ. ರಿಸ್ಕ್ ಕಡಿಮೆ ಆಗೋದ್ರಿಂದ ನಮಗೆ ಟೆನ್ಷನ್ ಇರಲ್ಲ, ಮತ್ತು ನಾವು ಸ್ವಿಂಗ್ ಟ್ರೇಡಿಂಗ್ ತೊಗೊಳಕ್ಕೂ ಈಸಿ ಆಗುತ್ತೆ. ಅದಕ್ಕೆ ನೀವು ಒಬ್ಬ ಟ್ರೇಡರ್ ಆಗಬೇಕಂತಂದರೆ ನೀವು ಬರೀ ಆಪ್ಷನ್ ಬೈಯಿಂಗು, ಆಪ್ಷನ್ ಸೆಲ್ಲಿಂಗ್ ಮಾತ್ರ ಕಲಿದೆ. ಸ್ವಿಂಗ್ ಟ್ರೇಡಿಂಗು ಮತ್ತು ಮೂಮೆಂಟಿಂಗ್ ಟ್ರೇಡಿಂಗು ಮತ್ತು ಪೊಸಿಷನಲ್ ಟ್ರೇಡಿಂಗ್, ಈ ರೀತಿ ಪ್ರತಿಯೊಂದನ್ನು ಆಲ್ರೌಂಡರ್ ಆಗಬೇಕಾಗುತ್ತೆ, ತುಂಬ ಮುಖ್ಯ. ಆ ಕಾರಣಕ್ಕೋಸ್ಕರ ಈಕ್ವಿಟಿಯಲ್ಲಿ ಟ್ರೇಡ್ ಮಾಡೋರಿಗೆ ಇದು ತುಂಬ ಸ್ವಿಂಗ್ ಟ್ರೇಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇವಾಗ ನಿಮಗೆ ಗೊತ್ತಾಗಿರ್ಬೋದು ಸ್ವಿಂಗ್ ಟ್ರೇಡಿಂಗಿಂದ ಎಷ್ಟೆಲ್ಲ ಲಾಭ ಆಗ್ಬೋದು ಅಂತ. ಇದು ಆಪ್ಷನ್ ಬಂದ್ಬಿಟ್ಟು ಇದು ನಾವು ಪೇಪರ್ ಟ್ರೇಡಿಂಗ್ ಥರ ನಾವು ತೊಗೊಂಡಿರೋದು. ಇಲ್ಲಿ ನೋಡಿ, ಇಲ್ಲಿ ರಿಸ್ಕ್ ತುಂಬ ಅತಿ ಹೆಚ್ಚಿರುತ್ತೆ ಮತ್ತು ಲಾಭನೂ ಹೆಚ್ಚಿರುತ್ತೆ. ಬಟ್ ಈಕ್ವಿಟಿಯಲ್ಲಿ ನಮಗೆ
ರಿಸ್ಕು ತುಂಬ ಕಡಿಮೆ ಇರುತ್ತೆ, ಬಟ್ ಲಾಭನೂ ಕಡಿಮೆ ಇದ್ರೂ ಕೂಡ ನಮಗೆ ಟೆನ್ಷನ್ ಫ್ರೀ ಇರಲ್ಲ. ಮತ್ತು ಇಲ್ಲೆಲ್ಲ ರೋಲ್ ಓವರ್ ಮಾಡೋದು ಮತ್ತು ಎಕ್ಸ್ಪೈರಿಗೆ ನಮಗೆ ಹೆದರುವಂಥ ಅವಶ್ಯಕತೆ ಇರಲ್ಲ ಈಕ್ವಿಟಿ ಟ್ರೇಡಿಂಗಲ್ಲಿ. ಆ ಕಾರಣಕ್ಕೋಸ್ಕರ ಹೇಳೋದು, ಪ್ರತಿಯೊಂದನ್ನು ನೀವು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಲಾಭ ಮಾಡಬೇಕಂತಂದರೆ ಪ್ರತಿಯೊಂದನ್ನು ಕಲಿಯೋದು ತುಂಬ ಮುಖ್ಯ ಆಗುತ್ತೆ. ಓಕೆ, ನಿಮ್ಗೇನಾದರೂ ಯಾವುದಾದ್ರೂ ಎನ್ಕ್ವೈರೀಸ್ ಏನಾದರೂ ಇದ್ದರೆ ಈ ಮೇಲ್ ಐ ಡಿಗೆ ಮೇಲ್ ಮಾಡಿ. ಓಕೆ, ಇದೇ ರೀತಿ ನೆಕ್ಸ್ಟು ಇಂಪಾರ್ಟೆಂಟ್ ಈ ಸ್ವಿಂಗ್ನೆಲ್ಲ ಹೇಗೆ ನಾವು ಸೆಲೆಕ್ಟ್ ಮಾಡೋದು ಅಂತ ಒಂದು ಬೇರೆ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.